ಸುಪ್ರೀಂ ಕೋರ್ಟ್ ಇವತ್ತು 7 ಆರೋಪಿಗಳ ಜಾಮೀನನ್ನ ರದ್ದುಗೊಳಿಸಿದ ಪರಿಣಾಮವಾಗಿ ಇದೀಗ ಈ 7 ಆರೋಪಿಗಳ ಪೈಕಿ 5 ಆರೋಪಿಗಳನ್ನ ಇದೀಗ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸೋದಕ್ಕೆ ಕರ್ಕೊಂಡು ಹೋಗ್ಲಾಗ್ತಾ ಇದೆ. ಜಡ್ಜ್ ನಿವಾಸದತ್ತ ದರ್ಶನ್ ಹಾಗೆಯೇ ಆರೋಪಿಗಳನ್ನ ಈಗ ಕರ್ಕೊಂಡು ಹೋಗ್ಲಾಗ್ತಾ ಇದೆ. ಕೋರಮಂಗಲ ಜಡ್ಜ್ ನಿವಾಸದ ಬಳಿ ಪೊಲೀಸ್ ಭದ್ರತೆಯನ್ನ ಒದಗಿಸಲಾಗಿದೆ. 5 ಪೊಲೀಸ್ ಇನ್ಸ್ಪೆಕ್ಟರ್ 20 ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ. ಈಗ ಅವರನ್ನ ಕರ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿರುವಂತಹ ಇನ್ಸ್ಪೆಕ್ಟರ್ಗಳನ್ನೇ ಪೊಲೀಸ್ ಸಿಬ್ಬಂದಿಯ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ವಿ. ಜಡ್ಜ್ ನಿವಾಸದತ್ತ ಇದೀಗ ಆರೋಪಿಗಳನ್ನ ಕರ್ಕೊಂಡು ಹೋಗ್ಲಾಗ್ತದೆ. ಈಗ ಜಗದೀಶ್ ಹಾಗೇನೆ ಅನುಕುಮಾರ್ ಇವರು ಇನ್ನೂ ಕೂಡ ಚಿತ್ರದುರ್ಗದಿಂದ ಬರಬೇಕು. ಹಾಗಾಗಿ ನಾಳೆ ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂತಹ ಸಾಧ್ಯತೆ ಇದೆ. ಉಳಿದ 5 ಆರೋಪಿಗಳನ್ನ A1 ಪವಿತ್ರ ಗೌಡ, A2 ದರ್ಶನ್, ಲಕ್ಷ್ಮಣ್ ಹಾಗೇನೆ ನಾಗರಾಜು, ಪ್ರದೋಷ್ ಈ 5 ಆರೋಪಿಗಳನ್ನ ಇದೀಗ ಎಲ್ಲ ವೈದ್ಯಕೀಯ ಪರೀಕ್ಷೆಯ ಮಾಡಿದ ಬಳಿಕ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸೋದಕ್ಕೆ ಈಗ ಕರ್ಕೊಂಡು ಹೋಗಲಾಗಿದೆ. ಇನ್ನು ಕೆಲವೇ ಸೆಕೆಂಡ್ಗಳಲ್ಲಿ ಕೋರಮಂಗಲದ ಜುಡಿಷಿಯಲ್ ಅಂದ್ರೆ ನ್ಯಾಯಾಧೀಶರ ನಿವಾಸಕ್ಕೆ ಇವರನ್ನ ಕರ್ಕೊಂಡು ಬಂದು ಅಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ. ನಿಮಗೆ ಅಲ್ಲಿನ ದೃಶ್ಯಾವಳಿಗಳನ್ನ ಕೂಡ ನಾವು ತೋರಿಸ್ತಾ ಇದ್ದೀವಿ. ಜಡ್ಜ್ ನಿವಾಸದ ಬಳಿ ಪೊಲೀಸ್ ಭದ್ರತೆ ಯಾವ ರೀತಿಯಾಗಿದೆ ಅನ್ನುವಂತಹ ದೃಶ್ಯಾವಳಿಗಳನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಹಾಗೆಯೇ ಈಗಾಗಲೇ ಜಡ್ಜ್ ನಿವಾಸದ ಬಳಿ ಪೊಲೀಸ್ ಭದ್ರತೆಯನ್ನ ಒದಗಿಸಲಾಗಿದೆ. 5 ಪೊಲೀಸ್ ಇನ್ಸ್ಪೆಕ್ಟರ್ 20 ಪೊಲೀಸ್ ಸಿಬ್ಬಂದಿಯನ್ನ ಈಗ ಅಲ್ಲಿ ನಿಯೋಜನೆ ಮಾಡಲಾಗಿದೆ. ಯಾವುದೇ ರೀತಿಯ ಅಹಿತಕರ ಘಟನೆ ಆಗಬಾರ್ದು. ಈಗ ಅಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಗೊತ್ತಿರುತ್ತೆ ಎಲ್ಲರಿಗೂ, ಫ್ಯಾನ್ಸ್ಗೆ, ದರ್ಶನ್ ಫ್ಯಾನ್ಸ್ಗೆ ಇಲ್ಲಿ ಕರ್ಕೊಂಡು ಬರ್ತಾರೆ ಈಗ ಅಂತ ಹೇಳಿ. ಸೊ ಅಲ್ಲಿ ಬಂದು ಆ ನಂತರ ಅಲ್ಲಿ ಇನ್ನು ಯಾವುದೋ ಒಂದು ರಾಮಾಯಣ ಮಾಡಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಹೆಚ್ಚಿನ ಭದ್ರತೆಯನ್ನ ಒದಗಿಸಲಾಗಿದೆ. ಜುಡಿಷಿಯಲ್ ಬ್ಲಾಕ್ನ ದೃಶ್ಯಾವಳಿಗಳನ್ನ ಕೂಡ ನಿಮಗೆ ನಾವು ತೋರಿಸ್ತಾ ಇದ್ದೀವಿ. ನ್ಯಾಯಾಧೀಶರು ಇರುವಂತಹ ಈಗ ಅವರ ನಿವಾಸದ ಕಡೆಗೆ ಕರ್ಕೊಂಡು ಬರಲಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶರಣು ಹಂಪಿ ಈಗ ನ್ಯಾಯಾಧೀಶರ ನಿವಾಸದ ಬಳಿಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶರಣು ಹಂಪಿ, ಇನ್ನು ಕೆಲವೇ ಹೊತ್ತಿನಲ್ಲಿ ಇದೀಗ 5 ಜನ ಆರೋಪಿಗಳನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸೋದಕ್ಕೆ ಕರ್ಕೊಂಡು ಬರ್ತಾ ಇದ್ದಾರೆ. ಅಲ್ಲಿ ಯಾವ ರೀತಿಯ ಭದ್ರತೆ ಇದೆ? ಯಾರಾದ್ರೂ ಅಭಿಮಾನಿಗಳು ಏನಾದರೂ ಸೇರಿದಾರಾ? ಹೇಗೆ? ನವಿತಾ, ಈಗಾಗಲೇ ಕಳೆದ 1 ಗಂಟೆಯಿಂದನೂ ಕೂಡ ನ್ಯಾಯಾಧೀಶರ ನಿವಾಸದ ಮುಂಭಾಗದಲ್ಲಿ ಸಾಕಷ್ಟು ಪೊಲೀಸ್ ಭದ್ರತೆಯನ್ನ ಒದಗಿಸಲಾಗಿದೆ. ಯಾಕಂದ್ರೆ ನಟ ದರ್ಶನ್ ಸೇರಿದಂತೆ 5 ಜನ ಆರೋಪಿಗಳನ್ನ ಈಗ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಈ ವಿಷಯ ತಿಳಿದಂತೆ ಸುತ್ತಮುತ್ತಲಿರುವಂತಹ ಅಭಿಮಾನಿಗಳೆಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ. ಅವ್ರನ್ನ ಚದುರಿಸುವಂತ ಕೆಲಸ ಈಗಾಗಲೇ ಆಗ್ತಾ ಇದೆ. ಪೊಲೀಸರು ಕೂಡ ಬಂದಂತವ್ರನ್ನ ವಾಪಸ್ ಕಳಿಸುವಂತ ಕಾರಣ ಕೂಡ ಮಾಡ್ತಾ ಇದ್ದಾರೆ. ಬ್ಯಾರಿಕೇಡ್ ವ್ಯವಸ್ಥೆ ಮಾಡಿರುವಂತ ದೃಶ್ಯಗಳು ಕೂಡ ಕಂಡು ಬರ್ತಾ ಇದಾವೆ. ಸುತ್ತಲೂ ಕೂಡ 4 ದಿಕ್ಕಿಗೂ ಕೂಡ ಬ್ಯಾರಿಕೇಡ್ ವ್ಯವಸ್ಥೆಯನ್ನ ಮಾಡಿರೋದು. 5 ಜನ ಪೊಲೀಸ್ ಇನ್ಸ್ಪೆಕ್ಟರ್ 20ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನ ಈಗಾಗಲೇ ನಿಯೋಜನೆಯನ್ನ ಮಾಡಿರೋದು. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ಹೊರಗಡೆ ಆಗಬಾರ್ದು ಮತ್ತು ಟ್ರಾಫಿಕ್ಗೂ ಕೂಡ ತೊಂದರೆ ಆಗಬಾರ್ದು ಅಂತೇಳಿ ಈ ಹಿಂದೆನೂ ಕೂಡ ಸಾಕಷ್ಟು ಟ್ರಾಫಿಕ್ ತೊಂದರೆ ಆಗಿತ್ತು ಮತ್ತು ಅಹಿತಕರ ಘಟನೆಗಳು ಸಣ್ಣ ಪ್ರಮಾಣದಲ್ಲಿ ಆಗಿದ್ದು. ಅವುಗಳನ್ನು ಕೂಡ ತಡೆಯುವ ಹಿನ್ನೆಲೆಯಲ್ಲಿ 2 KSRP ಪೊಲೀಸರು ಕೂಡ ಆಗಮಿಸಿದ್ದಾರೆ ತಂಡ. ಮತ್ತು ಅದರ ಜೊತೆಗೆ 5 ಜನ ಪೊಲೀಸರು ಸುತ್ತಮುತ್ತಲಿರುವಂತಹ ಮಡಿವಾಳ HSR ಲೇಔಟ್ ಇರ್ಬೋದು, ಸುತ್ತಮುತ್ತಲಿರುವಂತಹ 5 ಪೊಲೀಸ್ ಸ್ಟೇಷನ್ನ ಇನ್ಸ್ಪೆಕ್ಟರ್ಗಳು ಕೂಡ ಇಲ್ಲಿ ಮುಖಮನ್ನ ಹೂಡಿದ್ದಾರೆ. ಇನ್ನು ಕೆಲವೇ ನಿಮಿಷಗಳಲ್ಲಿ, ಬಹುಶಃ 10 ರಿಂದ 15 ನಿಮಿಷದಲ್ಲಿ ಎಲ್ಲ 5 ಆರೋಪಿಗಳನ್ನು ಕೂಡ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ನ್ಯಾಯಾಧೀಶರು ಕೊಡುವಂತ ಸೂಚನೆ ಏನಿದೆ ಅದು ನಟ ದರ್ಶನ್ನ ಬಳ್ಳಾರಿ ಜೈಲಿಗೆ ಏನಾದರೂ ಕಳಿಸ್ತಾರೋ ಅಥವಾ ಪರಪ್ಪನ ಅಗ್ರಹಾರಕ್ಕೆ ಕಳಿಸುವಂತ ವ್ಯವಸ್ಥೆಯನ್ನ ಮಾಡ್ತಾರೋ. ಸೊ ಈ ಬಗ್ಗೆ ನ್ಯಾಯಾಧೀಶರು ನಿರ್ಧಾರ ಏನು ಕೈಗೊಳ್ಳುತ್ತಾರೆ ಅದರ ಮೇಲೆ ಎಲ್ಲದೂ ಕೂಡ ನಿಂತಿರೋದು. ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಕುತೂಹಲದ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಎಲ್ಲರೂ ಕೂಡ ರಸ್ತೆ ಬದಿಯಲ್ಲಿ ಬ್ಯಾರಿಕೇಡ್ನ ಆಚೆಯೂ ಕೂಡ ನಿಂತು ವೇಟ್ ಮಾಡ್ತಾ ಇದ್ದಾರೆ, ಯಾವಾಗ ಕರ್ಕೊಂಡ್ ಬರ್ತಾರೆ ನೋಡ್ಬೋದು ಅಂತ ಹೇಳಿ. ಸೊ ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಪೊಲೀಸ್ ಭದ್ರತೆ ಎಲ್ಲದೂ ಕೂಡ ಮಾಡ್ಕೊಂಡಿರುವಂತ ದೃಶ್ಯಗಳು ಕಂಡು ಬರ್ತಾ ಇದೆ. ನವಿತಾ, ಓಕೆ, ಈಗ ಅಂದ್ರೆ ಒಂದ್ ಕಡೆ ಜನರಿಗೂ ಕೂಡ ಸಮಸ್ಯೆಗಳಾಗತ್ತೆ ಈ ರೀತಿಯಾಗಿ. ಈಗ ಕೆಲವು ಸಲ ಪರ್ಯಾಯ ಮಾರ್ಗಗಳನ್ನ ಹೇಳ್ತಾರೆ, ಸಾಕಷ್ಟು ಜನ ಬಂದಿರ್ತಾರೆ, ಟ್ರಾಫಿಕ್ ಸಮಸ್ಯೆ ಉಂಟಾಗುತ್ತೆ. ಆ ರೀತಿಯಾಗಿ ಯಾವುದೇ ರೀತಿಯಲ್ಲಿ ವ್ಯವಸ್ಥೆಗಳನ್ನ ಹೇಗೆ ಮಾಡ್ಕೊಳ್ಳಲಾಗಿದೆ, ಏನೋ ಸಮಸ್ಯೆ ಆಗದ ನಿಟ್ಟಿನಲ್ಲಿ? ನವಿತಾ, ಈಗ ದೃಶ್ಯಗಳು ನೋಡ್ತಾ ಇದ್ದೀರಿ, ಆ ರೀತಿಯಾದಂತ ವ್ಯವಸ್ಥೆಗಳನ್ನೇ ಮಾಡ್ಕೊಂಡಿದ್ದಾರೆ ಕಳೆದ 1 ಗಂಟೆಯಿಂದನೂ ಕೂಡ. ಈಗಾಗಲೇ ಏನು ಸುತ್ತಮುತ್ತಲಿರುವಂತಹ ಬ್ಯಾರಿಕೇಡ್ ಏನಿದ್ದಾವೆ ಆಲ್ಮೋಸ್ಟ್ ಹಾಜರುಪಡಿಸುವಂತ ಸಂದರ್ಭದಲ್ಲಿ ರಸ್ತೆಯನ್ನೇ
ಈಗ ಅಡ್ಡಗಾಲಾಗಿ ನಿಮಗೆ ಬ್ಯಾರಿಕೇಡ್ಗಳ ಹಾಕುವಂತ ವ್ಯವಸ್ಥೆನೂ ಕೂಡ ಮಾಡ್ತಾರೆ. ಯಾಕಂದ್ರೆ 5 ಜನ ಆರೋಪಿಗಳು ಸಹಜವಾಗಿ ನಟ ದರ್ಶನ್ ಅನ್ನೋ ಕಾರಣಕ್ಕಾಗಿ ಬರುವಂತ ಅಭಿಮಾನಿಗಳಿದ್ದಾರೆ, ಅದರಲ್ಲೂ ಕೂಡ ಹುಚ್ಚು ಅಭಿಮಾನಿಗಳಿದ್ದಾರೆ. ಸೊ ಅವರು ಇಲ್ಲಿ ಅಹಿತಕರ ಘಟನೆ ನಡಿಬಾರ್ದು ಅನ್ನೋ ಕಾರಣಕ್ಕಾಗಿ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಬೇಕು ಆ ಎಲ್ಲ ಕ್ರಮಗಳನ್ನ ಕೈಗೊಳ್ಳುವಂತ ಸಿದ್ಧತೆಗಳೆಲ್ಲವೂ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಮೆಡಿಕಲ್ ಚೆಕಪ್ ಕೂಡ ಯೂಶಲಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ, ಅಂದ್ರೆ ನಿಮಗೆ ಯಾವ ಸ್ಟೇಷನ್ ನ ವ್ಯಾಪ್ತಿ ಬರುತ್ತೆ, ಅನ್ನಪೂರ್ಣೇಶ್ವರ ಪೊಲೀಸ್ ಸ್ಟೇಷನ್ ಆಗೋದ್ರಿಂದ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮೆಡಿಕಲ್ ಚೆಕಪ್ ಆಗ್ಬೇಕಾಯ್ತು, ವೈದ್ಯರನ್ನೇ ಕರೆತಂದೆ. ಯಾಕಂದ್ರೆ ಇವೆಲ್ಲವೂ ಕೂಡ ಕಾನೂನಿನ ಪ್ರಕ್ರಿಯೆಯಲ್ಲಿ ಸಾಧ್ಯ ಆದಷ್ಟು ಕೂಡ ನಿಮಗೆ ಟ್ರಾಫಿಕ್ ಕಡಿವಾಣ ಹಾಕಬೇಕು ಅನ್ನೋದು ಒಂದು, ಮತ್ತು ಜನರಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಈ ಪ್ರಕ್ರಿಯೆಗಳೆಲ್ಲವೂ ಕೂಡ ಅಂದ್ರೆ ವೈದ್ಯರನ್ನೇ ಅಲ್ಲಿಗೆ ಕರೆಸ್ಕೊಂಡು ಮೆಡಿಕಲ್ ಚೆಕಪ್ ಅನ್ನ ಮಾಡುವಂತ ಕಾರ್ಯನೂ ಕೂಡ ಮಾಡಿದ್ರು. ಈಗಾಗಲೇ ನಿಮಗೆ ಬೇಲ್ ಹಿನ್ನೆಲೆಯಲ್ಲಿ ಇರುವಂತಹ ಆರೋಪಿಗಳೇನಿದ್ದಾರೆ, ಈ ಆರೋಪಿಗಳಿಗೆ ತುಂಬಾ ಸಂಪೂರ್ಣವಾಗಿ ಮೆಡಿಕಲ್ ಚೆಕಪ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ವೈದ್ಯರೇನಿದ್ದಾರೆ ವೈದ್ಯರನ್ನೇ ಆಸ್ಪತ್ರೆಗೆ ಕರೆದುಕೊಂಡು ಬಂದು ಚೆಕಪ್ ಮಾಡುವಂತ ಪ್ರಕ್ರಿಯೆನೂ ಕೂಡ ಈಗಾಗಲೇ ಮುಗಿದಿದೆ. ಇನ್ನು ಈಗಾಗಲೇ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಯಿಂದನೂ ಕೂಡ ಹೊರಟಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಬರಲಿದ್ದಾರೆ ಆರೋಪಿಗಳು. ಈಗಾಗಲೇ ಜಡ್ಜ್ ಕೂಡ ಕೋರ್ಟ್ ಇಂದ ಮನೆಗೆ ಅವರ ನಿವಾಸಕ್ಕೆ ಆಗಮಿಸಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಎಷ್ಟು ಹೊತ್ತು ಅಲ್ಲಿ ಪ್ರಕ್ರಿಯೆಗಳು ಇರುತ್ತೆ ಶರಣ್ ಹಂಪಿ? ನವಿತಾ, ಇನ್ನು 15 ನಿಮಿಷಗಳ ಕಾಲ, ಯಾಕಂದ್ರೆ ಇವ್ರು ಬರೋದು 15 ನಿಮಿಷಗಳ ಕಾಲ ಆಗ್ಬೋದು. ಅದಾದ್ಮೇಲೆ ಕೇವಲ 10 ನಿಮಿಷದ ಪ್ರಕ್ರಿಯೆ ಮಾತ್ರ. ಸೊ ಯಾಕಂದ್ರೆ ಸುಪ್ರೀಂ ಕೋರ್ಟ್ ಸೂಚನೆ ನೀಡಿದೆ. ಸೊ ಈ ಹಿನ್ನೆಲೆಯಲ್ಲಿ ಬೇಲ್ ರದ್ದಾಗಿರೋ ಕಾರಣಕ್ಕಾಗಿ ಅದರ ಪ್ರತಿಯನ್ನ ನ್ಯಾಯಾಧೀಶರ ಮುಂದೆ ಇಡುವಂತ ಕಾರ್ಯ ಮಾಡ್ತಾರೆ. ಯಾಕಂದ್ರೆ ಕಾರ್ಯಕಲಾಪ ಈಗಾಗಲೇ ಸಂಜೆ 5:00 ಮುಕ್ತಾಯ ಆಯಿತು ಕೋರ್ಟ್ ಅಲ್ಲಿ. ಈ ಹಿನ್ನೆಲೆಯಲ್ಲಿ ಅವರ ನಿವಾಸಕ್ಕೆ ಈಗ ಆರೋಪಿಗಳನ್ನ ಹಾಜರುಪಡಿಸುವಂತ ಕಾರ್ಯವನ್ನ ಮಾಡಬೇಕಾಗಿದೆ. ಆ ಪ್ರಕ್ರಿಯೆಯನ್ನ ಮಾಡ್ತಾ ಇದ್ದಾರೆ. ಸೊ ಸುಪ್ರೀಂ ಕೋರ್ಟ್ ಇರುವಂತ ಸೂಚನೆ ಏನಿದೆ ಅದರ ಪ್ರತಿಯನ್ನ ನ್ಯಾಯಾಧೀಶರ ಮುಂದೆ ಇಡುವಂತ ಕಾರ್ಯವನ್ನ ಮಾಡ್ತಾರೆ. ಸೊ ಅದಾದ ಬಳಿಕ ನ್ಯಾಯಾಧೀಶರು ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಈ 5 ಜನ ಆರೋಪಿಗಳೇನಿದ್ದಾರೆ, ಈ 5 ಜನ ಆರೋಪಿಗಳನ್ನ ಯಾವ ಜೈಲಿಗೆ ಇರಿಸಬೇಕು ಅಂತ ಹೇಳಿ ಈ ಹಿಂದೆನೂ ಕೂಡ, ಯಾಕಂದ್ರೆ ಸಾಕಷ್ಟು ರಾಜ್ಯಾತೀತ ಆಯ್ತು ಅನ್ನೋ ಕಾರಣಕ್ಕಾಗಿ ಪರಪ್ಪನ ಅಗ್ರಹಾರದಿಂದ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿರುವಂತಹ ಜೈಲುಗಳಿಗೆ ರವಾನೆ ಮಾಡುವಂತ, ಅಂದ್ರೆ ಅವ್ರನ್ನ ಸ್ಥಳಾಂತರ ಮಾಡುವಂತ ಕಾರ್ಯನೂ ಕೂಡ ಆಯ್ತು. ಈ ಹಿನ್ನೆಲೆಯಲ್ಲಿ ನ್ಯಾಯಾಧೀಶರು ತೆಗೆದುಕೊಳ್ಳುವಂತ ನಿರ್ಧಾರ ತುಂಬಾನೇ ಮಹತ್ವ ಆಗುತ್ತೆ. ಬಟ್ ನ್ಯಾಯಾಧೀಶರು 2 ರೀತಿಯಿಂದನೂ ಕೂಡ ಅವರು ಯೋಚನೆ ಮಾಡಬಹುದು. ಯಾಕಂದ್ರೆ ಪ್ರೊಸೀಜರ್ ಪ್ರಕಾರ ಹೇಳೋದಾದ್ರೆ, ಯಾಕಂದ್ರೆ ಕಾನೂನಿನ ತಜ್ಞರು ಕೂಡ ವಕೀಲರು ಕೂಡ ಹೇಳ್ತಾ ಇರೋದೇನಂದ್ರೆ, ಯಾವ ಆರೋಪಿ ಯಾವ ಜೈಲಲ್ಲಿದ್ರು, ಯಾವಾಗ ಅವ್ರಿಗೆ ಬೇಲ್ ಸಿಕ್ತು ಆ ಜೈಲಿಗೆ ಅವ್ರನ್ನ ಕಳಿಸುವಂತ ಸಾಧ್ಯತೆನೂ ಕೂಡ ಇರುತ್ತೆ. ಅಟ್ ದ ಸೇಮ್ ಟೈಮ್ ಕಾನೂನಿನ ಪ್ರಕ್ರಿಯೆ ಹಿನ್ನೆಲೆಯಲ್ಲಿ ಹತ್ತಿರವಾದಂತ ಜೈಲು ಯಾವ್ದಿರುತ್ತೆ ಆ ಜೈಲಿಗೆ ಅವ್ರನ್ನ ರವಾನೆ ಸ್ಥಳಾಂತರ ಮಾಡುವಂತ ಪ್ರಕ್ರಿಯೆಯೂ ಕೂಡ ನ್ಯಾಯಾಧೀಶರು ನಿರ್ಧಾರವನ್ನ ಕೈಗೊಳ್ಳಬಹುದು. ಸೊ ಈ ಹಿನ್ನೆಲೆಯಲ್ಲಿ 5 ಜನ ಆರೋಪಿಗಳನ್ನ ಯಾವ ಜೈಲಿಗೆ ಸ್ಥಳಾಂತರ ಮಾಡ್ತಾರೆ ಅನ್ನೋದು ನ್ಯಾಯಾಧೀಶರು ನಿರ್ಧಾರ ಮಾಡಲಿದ್ದಾರೆ. ಇದೆಲ್ಲದೂ ಕೂಡ ಪ್ರಕ್ರಿಯೆ 10 ನಿಮಿಷದ ಪ್ರಕ್ರಿಯೆ ಆಗತ್ತೆ. ಆರೋಪಿಗಳನ್ನ ಕರೆತರೋದೇ ಸ್ವಲ್ಪ ಡಿಲೇ ಆಗ್ಬೋದು. ಯಾಕಂದ್ರೆ ದಾರಿ ಉದ್ದಕ್ಕೂ ಕೂಡ ನಿಮಗೆ ಸಾಕಷ್ಟು ಟ್ರಾಫಿಕ್ ನ ಸಮಸ್ಯೆನೂ ಕೂಡ ಇದೆ. ಅದರಲ್ಲೂ ಕೂಡ ಇವತ್ತು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ, ನಾಳೆ ಮತ್ತು ನಾಡಿದ್ದು 3 ದಿನ ರಜೆ ಸಿಗುತ್ತೆ ಅನ್ನೋ ಕಾರಣಕ್ಕಾಗಿ ತಮ್ಮ ಊರುಗಳಿಗೆ ಎಲ್ಲರೂ ಕೂಡ ತಮ್ಮ ಊರಿಗೆ ತೆರಳ್ತಾ ಇದ್ದಾರೆ. ಟ್ರಾಫಿಕ್ ನ ಸಮಸ್ಯೆನೂ ಕೂಡ ಹೆಚ್ಚಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಆರೋಪಿಗಳು ಬರೋದು ಮಾತ್ರ ತಡ ಆಗಬಹುದು. ಅದಾದ ಮೇಲೆ ಪ್ರಕ್ರಿಯೆ 10 ರಿಂದ 15 ನಿಮಿಷದ ಒಳಗಡೆ ಕಂಪ್ಲೀಟ್ ಆಗುತ್ತೆ. ಆ ನಂತರ ಅದು ಪರಪ್ಪನ ಅಗ್ರಹಾರ ಜೈಲಾಗಿರ್ಬೋದು ಅಥವಾ ಬೇರೆ ಜೈಲಿಗೆ ಶಿಫ್ಟ್ ಮಾಡಲಿಕ್ಕೆ ಯಾರು ನ್ಯಾಯಾಧೀಶರು ಏನು ತೀರ್ಮಾನವನ್ನು ಕೈಗೊಳ್ಳುತ್ತಾರೆ ಅದರ ಹಿನ್ನೆಲೆಯಲ್ಲಿ ಕಾರ್ಯಗಳು ಮುಂದುವರಿಯುತ್ತೆ. ನವಿತಾ, ಓಕೆ, ಥ್ಯಾಂಕ್ ಯು ಶರಣ್ ಹಂಪಿ ಡೀಟೇಲ್ಸ್ಗೆ. ಇನ್ನು ಕೆಲವೇ ಕ್ಷಣಗಳಲ್ಲಿ 5 ಜನ ಆರೋಪಿಗಳನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸೋದಿಕ್ಕೆ ಇದೀಗ ನ್ಯಾಯಾಧೀಶರ ನಿವಾಸದತ್ತ ಕರ್ಕೊಂಡು ಬರಲಾಗ್ತದೆ. ಆ ಒಂದು ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಇದೆ. ಜಡ್ಜ್ ನಿವಾಸದ ಬಳಿ ಪೊಲೀಸ್ ಭದ್ರತೆಯನ್ನ ಒದಗಿಸಲಾಗಿದೆ. ಜುಲೈ 24ರಂದೇ ಜಾಮೀನು ಅರ್ಜಿಯ ವಿಚಾರಣೆ ಮುಗಿಸಿ ತೀರ್ಪನ್ನ ಕಾಯ್ದಿರಿಸಲಾಗಿತ್ತು. ಸೊ ಜುಲೈ 24ರಂದೇ ಕುತೂಹಲ ಇತ್ತು, ಅವತ್ತೇ ತೀರ್ಪು ಬರುತ್ತಾ ಅಂತ ಹೇಳಿ. ಆದರೆ ಇವತ್ತಿಗೆ ಈ ಒಂದು ತೀರ್ಪಿನ ಕಾಯ್ದಿರಿಸಲಾಗಿತ್ತು. ಇವತ್ತು ತೀರ್ಪು ಏನ್ ಬರಬಹುದು ಅನ್ನೋದೊಂದು ಜನಸಾಮಾನ್ಯರಿಗೂ ಕೂಡ ಒಂದಷ್ಟು ಅಂದಾಜಾಗಿತ್ತು. ಕಾರಣ ಸುಪ್ರೀಂ ಕೋರ್ಟ್ ಈ ವಿಚಾರವನ್ನ ಯಾವ ರೀತಿಯಾಗಿ ಮೊನ್ನೆ ತೆಗೆದುಕೊಳ್ತು, ಏನೇನು ಹೇಳ್ತು ವಿಚಾರಣೆಯ ಸಂದರ್ಭದಲ್ಲಿ ಅಂತ. ಸೊ ಇದೀಗ ಈ 7 ಜನ ಆರೋಪಿಗಳ ಬೇಲ್ ಕ್ಯಾನ್ಸಲ್ ಆಗಿದೆ. ಹಾಗಾದ್ರೆ ಮುಂದೇನು, ಅವರ ಮುಂದಿರುವಂತಹ ಆಪ್ಷನ್ಸ್ ಏನೇನಿದೆ ಅನ್ನೋದನ್ನ ನಾವು ನೋಡ್ತಾ ಹೋಗೋದಾದ್ರೆ, ಇದೀಗ ಸುಪ್ರೀಂ ಕೋರ್ಟ್ನಲ್ಲೇ ಅವರ ಬೇಲ್ ಕ್ಯಾನ್ಸಲ್ ಆಗಿರೋದ್ರಿಂದ ಸದ್ಯಕ್ಕಂತೂ ಅವರಿಗೆ ಕಾನೂನು ಹೋರಾಟಕ್ಕೆ ಅವಕಾಶ ಇಲ್ಲ. ಅಂದ್ರೆ 6 ತಿಂಗಳುಗಳ ಕಾಲ ಕಾನೂನು ಹೋರಾಟಕ್ಕೆ ಇಲ್ಲಿ ಅವಕಾಶನೇ ಇಲ್ಲ. ಒಂದು ಅವಕಾಶ ಇದೆ, 3 ಸದಸ್ಯದ ಪೀಠದ ಮುಂದೆ ಇವರು ಅರ್ಜಿಯನ್ನ ಹಾಕಬೇಕು. ಆದ್ರೆ ಅದನ್ನ ಅವರು ತೆಗೆದುಕೊಳ್ಳೋದೇ ಬಹಳ ವಿರಳ ಇಂತಹದನ್ನು ಅಂತ ಹೇಳಲಾಗ್ತಾ ಇದೆ. ಅದನ್ನ ಸ್ವೀಕರಿಸೋದಿಲ್ಲ ಅನ್ನುವಂತಹ ವಿಚಾರಗಳು ಕೂಡ ಇದೆ. ಸೊ ಸುಪ್ರೀಂ ಕೋರ್ಟ್ ಜಾಮೀನು ಪ್ರಶ್ನಿಸೋದಿಕ್ಕೆ ಇದೀಗ 6 ತಿಂಗಳವರೆಗೆ ಇವರಿಗೆ ಸಾಧ್ಯನೇ ಇಲ್ಲ.
6 ತಿಂಗಳ ಬಳಿಕ ಪುನಃ ಮತ್ತೆ ಸ್ಟಾರ್ಟಿಂಗ್ ನಿಂದ ವಿಚಾರಣಾ ಕೋರ್ಟ್ನಲ್ಲೇ ಅರ್ಜಿಯನ್ನ ಇವರು ಸಲ್ಲಿಸಬೇಕಾಗತ್ತೆ. ವಿಚಾರಣಾ ಕೋರ್ಟ್ನಲ್ಲಿ ಅರ್ಜಿಯನ್ನ ಸಲ್ಲಿಸಿ ಮತ್ತೆ ಸ್ಟಾರ್ಟಿಂಗ್ ನಿಂದ ಇಲ್ಲಿ ಏನೇನು ಆಯ್ತು, ಈ ಹಿಂದೆ ಎಲ್ಲ ಪ್ರೊಸೀಜರ್ ನಾವು ನೋಡಿದ್ವಲ್ಲ, ಮತ್ತೆ ಆ ರೀತಿಯ ಪ್ರೊಸೀಜರ್ಗಳು ಆಗಬೇಕು, ವಾದ ಪ್ರತಿವಾದಗಳು ಆಗಬೇಕು. ಆಗ ವಿಚಾರಣಾ ಕೋರ್ಟ್ನಲ್ಲಿ ಇವರು ಜಾಮೀನು ಪಡೆಯೋದಕ್ಕೆ ಅವಕಾಶ ಇದೆ. ಜಾಮೀನು ಕೊಡಬಹುದು, ಕೊಡದೆಯೂ ಕೂಡ ಇರಬಹುದು. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಇಲ್ಲಿ ಯಾವ ರೀತಿಯಾಗಿ ಗಂಭೀರವಾಗಿ ಈ ಪ್ರಕರಣವನ್ನ ತೆಗೆದುಕೊಂಡಿದೆ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ಸೊ ಇಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ, ಪ್ರತಿಯೊಂದನ್ನ ಕೂಡ ಇಲ್ಲಿ ಪರಾಮರ್ಶೆ ಮಾಡಬೇಕು ಅಂತ ಹೇಳಿದೆ. ಜೊತೆಗೆ ಬೇಗ ಟ್ರಯಲ್ ಆಗಬೇಕು ಅನ್ನೋದನ್ನ ಕೂಡ ಸುಪ್ರೀಂ ಕೋರ್ಟ್ ಇಲ್ಲಿ ಮೆನ್ಷನ್ ಮಾಡಿದೆ. ಹಾಗಾಗಿ ಈಗ ಇವರು 6 ತಿಂಗಳವರೆಗೆ ಜೈಲಲ್ಲೇ ಇರಬೇಕು, ಏನು ಬೇರೆ ಯಾವ ಚಾನ್ಸ್ ಕೂಡ ಇಲ್ಲ. ಸೊ ಜಾಮೀನನ್ನ ಕೊಡಬಹುದು ವಿಚಾರಣಾ ಕೋರ್ಟಲ್ಲಿ, ಕೊಡದೇನೂ ಕೂಡ ಇರಬಹುದು. ವಿಚಾರಣಾ ಕೋರ್ಟ್ನಲ್ಲಿ ಏನಾದರೂ ಜಾಮೀನು ರದ್ದಾದ್ರೆ ಮತ್ತೊಂದು ಅವಕಾಶ ಹೈಕೋರ್ಟ್ ಅಲ್ಲಿ ಈಗಾಗಲೇ ಇವರು ಮಧ್ಯಂತರ ಜಾಮೀನು ಪಡ್ಕೊಂಡಿದ್ರು. ಅದನ್ನ ಪ್ರಶ್ನಿಸಿ ಸರ್ಕಾರ ಜೊತೆಗೆ ಪೊಲೀಸ್ ಅಧಿಕಾರಿಗಳು ಸುಪ್ರೀಂ ಕೋರ್ಟ್ ಕದ ತಟ್ಟಿ ಅಲ್ಲೇ ಈಗ ಬೇಲ್ ಕ್ಯಾನ್ಸಲ್ ಆಗಿರೋದು. ಸೊ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಬೇಕಾಗುತ್ತೆ. ವಿಚಾರಣಾಧೀನ ಕೋರ್ಟ್ನಲ್ಲಿ ಏನಾದರೂ ಬೇಲ್ ಕ್ಯಾನ್ಸಲ್ ಆದ್ರೆ ಮತ್ತೆ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇದೆ. ಮತ್ತೆ ಏನಾದರೂ ಹೈಕೋರ್ಟ್ ಅಲ್ಲಿ ರದ್ದಾದ್ರೆ ಆಗ ಮತ್ತೆ ಇವರು ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗಬೇಕು. ಸೊ ಈ ಹಿನ್ನೆಲೆಯಲ್ಲಿ ಇದೀಗ ಪ್ರೊಸೀಜರ್ ತುಂಬಾ ದೊಡ್ಡದಿದೆ. ಈಗ ಮತ್ತೆ ಏನೇನು ಆಯ್ತಲ್ವಾ, ಕಳೆದ 2024ರ ಜೂನ್ನಲ್ಲಿ ನಡೆದಂತಹ ಘಟನೆ, ಜೂನ್ನಲ್ಲಿ ಆದ ನಂತರ ಅವರಿಗೆ ಜಾಮೀನು ಸಿಗೋದಕ್ಕೆ ಆಲ್ಮೋಸ್ಟ್ ಅಕ್ಟೋಬರ್ ಆಯಿತು. ಆ ನಂತರ ಅಕ್ಟೋಬರಲ್ಲಿ ಅವರು ವಿಚಾರಣಾಧೀನ ನ್ಯಾಯಾಲಯ ಅಂದರೆ ಕೋರ್ಟ್ನಿಂದ ಅವರು ಜಾಮೀನು ಪಡ್ಕೊಂಡ್ರು. ಆನಂತರ ಹೈಕೋರ್ಟ್ನಲ್ಲಿ ಮಧ್ಯಂತರ ಜಾಮೀನನ್ನು ಪಡ್ಕೊಂಡ್ರು. ಸೊ ಈಗ ಮತ್ತೆ ಅಂಥದೇ ಪ್ರಕ್ರಿಯೆಗಳು ಆಗಬೇಕು. ಆದರೆ ಈಗ ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಏನೇನು ಮಾಡ್ಕೊಳ್ಬೇಕು ಅದನ್ನೆಲ್ಲ ದರ್ಶನ್ ಮಾಡ್ಕೊಂಡಿದ್ದಾರೆ. ಸಿನಿಮಾ ಶೂಟಿಂಗ್ ಬಗ್ಗೆ ಅಂತ ದರ್ಶನ್ಗೆ ಯಾವುದೇ ತಲೆಬಿಸಿ ಇಲ್ಲ. ಡೇವಿಲ್ ಶೂಟಿಂಗ್ ಮುಗಿದಿದೆ, ಮೊನ್ನೆ ವಿದೇಶಕ್ಕೂ ಕೂಡ ಹೋಗಿ ಬಂದರು, ಅಲ್ಲೂ ಕೂಡ ಚಿತ್ರೀಕರಣವನ್ನು ಮುಗಿಸಿದ್ರು. ಆಲ್ರೆಡಿ ಈಗ ಡಬ್ಬಿಂಗ್ ಮುಗಿದಿದೆ, ಈಗ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಆಗ್ತಾ ಇರುವಂಥದ್ದು, ರಿಲೀಸ್ ಡೇಟ್ ಕೂಡ ಅನೌನ್ಸ್ ಆಗಿದೆ. ಕೆಲ ಸಿನಿಮಾಗಳ ಒಪ್ಪಂದ ಈಗಾಗಲೇ ರದ್ದು ಕೂಡ ಆಗಿದೆ. ಕೆಲವೇ ಕ್ಷಣದಲ್ಲಿ ಇದೀಗ ನ್ಯಾಯಾಧೀಶರ ಮುಂದೆ ಡಿ ಗ್ಯಾಂಗ್ ಅನ್ನ ಹಾಜರುಪಡಿಸ್ತಾರೆ. ಆಮೇಲೆ ನ್ಯಾಯಾಧೀಶರು ಇದೀಗ ಇವರನ್ನ ಯಾವ ಜೈಲಿಗೆ ಕಳುಹಿಸೋದಿಕ್ಕೆ ಹೇಳ್ತಾರೆ, ಆದೇಶವನ್ನ ಮಾಡ್ತಾರೆ ಅನ್ನೋದು ಇದೀಗಿರುವಂತಹ ಕುತೂಹಲ. ಅಲ್ಲಿಗೆ ಪೊಲೀಸರ ಕೆಲಸ ಮುಗಿಯುತ್ತೆ. ಕಾರಣ ಈಗಾಗಲೇ ಅವರನ್ನ ಜೈಲಿಗೆ ಬಿಟ್ಟು ಬಂದ್ರೆ ಈ ಆದೇಶ ಪ್ರತಿಯನ್ನ ಜೈಲಿನ ಅಧಿಕಾರಿಗಳಿಗೆ ಕೊಟ್ಟ ನಂತರ ಇಲ್ಲಿಗೆ ಪೊಲೀಸರ ಕೆಲಸ ಮುಗಿಯುತ್ತೆ. ಆ ನಂತರ ಜೈಲ ಅಧಿಕಾರಿಗಳು ಇಲ್ಲಿ ಸುಪರ್ದಿಯಲ್ಲಿ ಇಡ್ತಾರೆ. ಈಗ ಸದ್ಯಕ್ಕೆ ಅಂತೂ ಕ್ವಾರಂಟೈನ್ ನಲ್ಲಿ ಇಡ್ತಾರೆ ಈ ಆರೋಪಿಗಳು. ಆ ನಂತರ ಅವರನ್ನ ಬ್ಯಾರಕ್ಗಳಿಗೆ ಶಿಫ್ಟ್ ಮಾಡಲಾಗುತ್ತೆ. ಆದ್ರೆ ರಾಜಾತಿಥ್ಯ ವಿಚಾರವನ್ನ ಎಲ್ಲಾ ಜೈಲುಗಳಲ್ಲೂ ಕೂಡ ಗಮನದಲ್ಲಿ ಇಟ್ಕೊಳ್ಬೇಕು ಅನ್ನೋದನ್ನ ಸುಪ್ರೀಂ ಕೋರ್ಟ್ ಹೇಳಿದೆ.